ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಂದು ಸಿಂಪಲ್ ಡೈಲಿ ರೊಟೀನ್ ತೋರಿಸ್ತಾ ಇದ್ದೀನಿ. ರೊಟೀನ್ ಅಂತ ಏನಿಲ್ಲ, ಆದರೆ ಸಿಂಪಲ್ ಅಡುಗೆ ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಮಟನ್, ಇವತ್ತು ಬಕ್ರೀದ್ ಆಗಿತ್ತು, ಬಕ್ರೀದ್ ದಿನ ಮಾಡಿದ್ದಿದ್ದು. ಅದು ಯಾರೋ ಒಂದು ಅರ್ಧ ಕೆ ಜಿ ಮಟನ್ ಕೊಟ್ಟಿದ್ದರು. ಹಂಗಾಗಿ ಆ ಮಟನ್ಗೆ ಸ್ವಲ್ಪ ಅರ್ಧ ಕೆ ಜಿಯಿಂದ ನಾನು ಏನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದೇ ಥರ ಸೂಪ್ ಮಾಡಿಬಿಟ್ರೆ ಕುಡಿಲಿಕ್ಕೂ ತಿನ್ನಲಿಕ್ಕೂ ಈಸಿಯಾಗಿ ಬರುತ್ತೆ ಅನ್ನೋದ್ರಿಂದ ನಾನು ಸೂಪ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಸೂಪ್ ತೋರಿಸಿದ್ದೆ. ಇದರಲ್ಲೆಲ್ಲ ಸ್ಪೈಸಸ್ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ, ಪುದೀನ ಮತ್ತು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಉಪ್ಪು, ಅರಶಿನ ಪುಡಿ ಹಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಕೂಗ್ಲಿಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ಈ ಕಡೆ ಎಗ್ ಬಿರಿಯಾನಿ ಮಾಡಲಿಕ್ಕೆ ಎಗ್ ದೊಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಅದರಲ್ಲೂ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿದ್ದೀನಿ. ಎಗ್ ಬಿರಿಯಾನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇರ್ತಾರೆ. ಆದರೂ ಎಲ್ಲ ಥರನೂ ಒಂದೊಂದು ಸಾರಿ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ತಿಂದರೆ ಚೆನ್ನಾಗಿರಲ್ಲ, ಬೋರ್ ಹೊಡಿತಾ ಇರುತ್ತೆ. ಅದಕ್ಕೆ ಈ ಥರನೂ ಒಂದು ಸರಿ ಮಾಡ್ಕೊಳ್ಳಿ. ಸ್ಪೈಸಸ್ ಎಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಇದು ಒಂದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿ, ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಈ ಕಡೆ ಸ್ವಲ್ಪ ನಾನು ಮಸಾಲ ರುಬ್ಕೊಳ್ಳಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಒಂದು ಹಿಡಿಯೋಷ್ಟು ನಾನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ಹಸಿ ಕಾಯಿ ಹಾಕ್ಬೋದು. ನನ್ನ ಹತ್ರ ಒಣ ಕಾಯಿ ಇರೋದ್ರಿಂದ ನಾನು ಒಣ ಕಾಯಿ ಹಾಕ್ತಿದ್ದೀನಿ. ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಈ ಆನಿಯನ್ನು ಸ್ವಲ್ಪ ಫ್ರೈ ಆಗಿದ್ದಾವೆ ನೋಡಿ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಫ್ರೈ ಆಗೋವ್ರಿಗೇನು ಬಿಡೋದಿಲ್ಲ. ಈ ದೊಣ್ಣೆ ಬಿರಿಯಾನಿಗೆ ಸ್ವಲ್ಪ ಇದೇ ಥರ ಫ್ರೈ ಇದ್ದರೆ ಸಾಕು. ದಮ್ ಬಿರಿಯಾನಿಗೆಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಬೇಕು. ಇದಕ್ಕೊಂದು ದೊಡ್ಡ ಟೊಮೆಟೊ ಹಾಕಿದ್ದೆ, ಅದು ಕೂಡ ಸ್ವಲ್ಪ ಫ್ರೈ ಅದಾದಮೇಲೆ ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಹಿಡ್ದಿದ್ದೀನಿ. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ತಗೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ ಮನೆಗೆ ಮಾಡಿರ್ತೀವಲ್ಲ ಅದು, ಸ್ವಲ್ಪ ಉಪ್ಪು ಮತ್ತು ಚಿಕನ್ ಮಸಾಲ, ಮಟನ್ ಮಸಾಲ ಏನಾದರೂ ಇರುತ್ತಲ್ಲ, ಸಾಂಬಾರು ಪುಡಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಮೊಸರಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಗಂಟು ಇಲ್ದಂಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಈಗ ಆಲ್ರೆಡಿ ನಂದು ಇದು ಫ್ರೈ ಆಗಿದೆ ನೋಡಿ ಮಸಾಲ ಎಲ್ಲ. ಇದಕ್ಕೆ ನಾವು ಅದನ್ನು ಸೇರಿಸ್ಬೇಕಾಗುತ್ತೆ. ಸ್ವಲ್ಪ ನೀಟಾಗಿ ಎಲ್ಲದನ್ನು ಸೇರಿಸೋಣ. ಅದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ಮಿಕ್ಸ್ ಮಾಡಿ ನಾವು ನೀರು ಕೂಡ ಹಾಕೋಣ. ಅದು ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ತಾನೆ ಇರೋಣ. ಆಯಿಲಲ್ಲಿ ಫ್ರೈ ಆಗ್ತಾ ಇರುತ್ತೆ. ಈ ಕಡೆ ನಾನು ಎಗ್ಗನ್ನ ಬಾಯ್ಲ್ ಮಾಡಿ ಎತ್ತಿಟ್ಟಿದ್ದೆ, ಅದನ್ನು ಸಿಪ್ಪೆ ಸುಲಿತಾ ಇದ್ದೀನಿ. ಏನೋ ಎಗ್ ಒಂದು ಕೂಡ ನೆಟ್ಟಿಗೆ ಸಿಪ್ಪೆ ಸುಲಿಯೋಕ್ಕೆ ಬರ್ತಾಯಿಲ್ಲ. ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದಾವೆ. ಒಂದೊಂದು ಸರಿ ನೀಟಾಗಿ ಸಿಪ್ಪೆ ಒಂದು ಸರಿ ಹಿಂಗೆ ಬಿಚ್ಚಿಬಿಟ್ರೆ ಎಲ್ಲ ಬರ್ತಾ ಇರುತ್ತೆ. ಆದರೆ ಒಂದೊಂದು ಸರಿ ಬಿಚ್ಚಲಿಕ್ಕೆ ಬರೋದಿಲ್ಲ, ಎಲ್ಲ ಒಂಥರ ಕಚ್ಚಾಗ್ಬಿಡುತ್ತೆ, ಕೀಳಲಿಕ್ಕೆ ಬರ್ತಾಯಿಲ್ಲ. ಹಂಗಾಗೈತೆ. ಏನೋ ಹಳೆ ಮೊಟ್ಟೆನೋ ಏನೋ ಗೊತ್ತಿಲ್ಲ, ಯಾಕೆ ಹಿಂಗಾಗಿದಾವೆ ಅಂತನೋ. ಒಂದೊಂದು ಸರಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಮೊಟ್ಟೆ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಒಂದು 6 ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ, 3-4ಗೆ. ಹಂಗಾಗಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಸಾಲಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಎಲ್ಲ ಮೊಟ್ಟೆ ಒಳಗೆಲ್ಲ ನೀಟಾಗಿ ಸೇರ್ಕೊಳ್ಳಿ, ಆ ಥರ ಅದು ಫ್ರೈ ಆಗ್ತಾ ಇರಲಿ. ಈ ಕಡೆ ನಾನು ಸ್ವಲ್ಪ ಅಕ್ಕಿ ತೊಳೆದು ನೆನೆ ಇಡ್ತಾಯಿದ್ದೀನಿ. ಅಕ್ಕಿ ನೆನೆ ಇಟ್ಟಾದಮೇಲೆ ಈಗ ನಾವು ಅದು ಫ್ರೈ ಆಗಿರುತ್ತಲ್ಲ ಪಾತ್ರೆಯಲ್ಲಿ ಎಗ್ಗು ಮಸಾಲ ಎಲ್ಲ, ಅದಕ್ಕೆ ನಮಗೆ 1:2 ಥರ ನೀರು ಸೇರಿಸ್ಕೊಳ್ಳೋಣ. ನೀರು ಅಕ್ಕಿಗೆ ನೀವು ಎಷ್ಟು ನೀರು ಹಾಕ್ತಿರೋ ಅಷ್ಟು ನೀರನ್ನು ಮೊಟ್ಟೆ ಮಸಾಲ ಇರುತ್ತಲ್ಲ ಅದಕ್ಕೆ ನಾವು ಸೇರಿಸ್ಬಿಡ್ಬೇಕು. ಅದು ಪೂರ್ತಿ ನೀರು ಕುದೀತಾ ಇರುತ್ತಲ್ಲ, ಈ ಮಸಾಲ ಎಲ್ಲ ಪೂರ್ತಿ ಕುದೀತಾ ಇರಬೇಕಾದ್ರೆ ನಾವು ಅಕ್ಕಿ ಸೇರಿಸ್ಬೇಕಾಗುತ್ತೆ. ಒಂದೊಂದು ಸರಿ ಕುದಿದಲ್ಲೇ ಸೇರಿಸ್ತಿರಲ್ಲ, ಆವಾಗ ಅದು ಅನ್ನ ಮುದ್ದೆ ಥರ ಆಗುತ್ತೆ. ನೀರು ಪೂರ್ತಿ ಬಾಯಿಲಾಗಿ ತೊಕ ಕುದೀತಾ ಇರಬೇಕು. ಆವಾಗ ಮಾತ್ರ ನಾವು ಅಕ್ಕಿ ಸೇರಿಸಿದ್ರೆ ಅದು ನೀಟಾಗಿ ಅನ್ನ ಆಗುತ್ತೆ, ಉದುದ್ರಾಗಿ ಆಗುತ್ತೆ. ಇದು ಸ್ವಲ್ಪ ದೊಣ್ಣೆ ಬಿರಿಯಾನಿ ಅಂದರೆ ಅಷ್ಟೊಂದು ಉದುದ್ರಾಗಿ ಬರೋದಿಲ್ಲ, ಸ್ವಲ್ಪ ಮೆತ್ತಗಿದ್ದರೆ ಚೆಂದಿರುತ್ತೆ. ಹೋಟೆಲೆಲ್ಲ ಕೊಡ್ತಾರಲ್ಲ, ಬೇರೆ ಕಡೆ ಎಲ್ಲ ನೋಡಿರ್ತೀರ ದೊಣ್ಣೆ ಬಿರಿಯಾನಿ ಅಂದರೆ ಯಾವ ಥರ ಇರುತ್ತೆ ಅಂತ. ಇದು ನಾನು ಪಾತ್ರೆಯಲ್ಲೇ ಮಾಡಿದ್ದೀನಿ. ಎಷ್ಟೋ ಜನ ಕುಕ್ಕರಲ್ಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಅದು ನೋಡಿ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲೇ ಮುಚ್ಚಿಬಿಟ್ಟು ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ರೆ ನೀಟಾಗಿ ಅದು ಅನ್ನ ಆಗಿಬಿಡುತ್ತೆ. ಅಂದರೆ ಐ ಫ್ಲೇಮಲ್ಲಿ ಜಾಸ್ತಿ ಇಡಬಾರ್ದು. ಈ ಥರ ಪಾತ್ರೆಯಲ್ಲಿ ಮಾಡ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಟರೆ ಸ್ವಲ್ಪ ನೀಟಾಗಿ ಕ್ಲೀನಾಗಿ ಅನ್ನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅನ್ನನೂ ಆಗಿದೆ, ಬಿರಿಯಾನಿ ಕೂಡ ಆಗಿದೆ, ಮತ್ತು ಮಟನ್ ಸೂಪ್ ಕೂಡ ರೆಡಿ ಆಗಿಬಿಟ್ಟಿದೆ. ಈ ಕಡೆ ಸ್ವಲ್ಪ ಹಣ್ಣು ಕಟ್ ಮಾಡಿ ಇಡ್ತಾಯಿದ್ದೀನಿ. ಈಗ ನಮ್ಮ ಹುಡುಗರು ಬಂದಿದ್ದಾರೆ, ಹಂಗಾಗಿ ಏನಾದರೂ ಒಂದು ತಿನ್ನೋಕೆ ಅವ್ರಿಗೆ ಎಕ್ಸ್ಟ್ರಾ ಮಾಡಿಕೊಡ್ತಾನೆ ಇರ್ತೀನಿ. ಈಗ ಅವ್ರು 4 ದಿನ ಇದ್ದಾರೆ ಅಂದರೆ 4 ದಿನಕ್ಕೂ 4 ವೆರೈಟಿ ಏನು, ಬೆಳಗ್ಗೆ ಒಂದು ವೆರೈಟಿ, ಸಾಯಂಕಾಲ ಒಂದು ವೆರೈಟಿ, ಈ ಥರ ಮಾಡಿಕೊಡ್ತಾನೆ ಇರ್ತೀನಿ. ಪಾಪ ಹಾಸ್ಟೆಲಲ್ಲಿ ತಿಂತಾ ಇರ್ತಾರೆ, ಅದು ಏನು ಊಟ ತಿಂತಾರೋ, ಇವತ್ತು ಸರಿ ಇಲ್ಲಮ್ಮ, ಅವತ್ತು ಸರಿ ಇಲ್ಲ, ಇವತ್ತು ಸರಿಯಾಗಿ ಊಟ ಮಾಡಲಿಲ್ಲ, ಇವತ್ತು ಹಿಂಗಿತ್ತು, ಇವತ್ತು ಅದಿರಲಿಲ್ಲ ಇದಿರಲಿಲ್ಲ ಅಂತ ದಿನಾ ಒಂದೊಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ನಮಗೆ ಹೊಟ್ಟೆ
ಕ್ಯೂಚಿದಂಗೆ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಹೊರಗೆ ಹೋಗಿ ಕೂಡ ತಿನ್ನೋದು ಅಭ್ಯಾಸ ಇಲ್ಲ ಅವ್ರಿಗೆ, ಅಷ್ಟೊಂದೆಲ್ಲ ಹೊರಗೂ ತಿನ್ನೋದಿಲ್ಲ ಅವರು, ಮನೆಗಳ್ದೇ ಇಷ್ಟಪಡೋದು. ಹಂಗಾಗಿ ಸ್ವಲ್ಪ ಬಂದವರೇ ಅಂದಮೇಲೆ ಸ್ವಲ್ಪ ವೆರೈಟಿನಾದರೂ ನಾನು ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಇಷ್ಟೆಲ್ಲ ಮಾಡ್ತಾಯಿರ್ತೀನಿ, ಇಷ್ಟೆಲ್ಲ ಅಡುಗೆ ಕಲ್ತಿದ್ದೀನಿ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಆ ಹುಡುಗರಿಗೋಸ್ಕರನೇ ನಾನು ಕಲಿಬಾರ್ದು ಅಡುಗೆ ಎಲ್ಲ ಕಲ್ತಿರ್ತೀನಿ. ಹಂಗಾಗಿ ಆ ಹುಡುಗರು ಬಂದಾಗ ಸ್ವಲ್ಪನಾದರೂ ನಾನು ಮಾಡಿಡಲಿಲ್ಲ ಅಂದರೆ ಹೇಗೆ ಅಂತ ನನಗೆ ಸಂಕಟ ಆಗುತ್ತೆ. ಅದಕ್ಕೋಸ್ಕರ ನನ್ನ ಕರ್ತವ್ಯ ನನಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟೂ ನಾನು ಮಾಡಿ ಅವ್ರಿಗೆ ಕೊಡ್ತಾ ಇರ್ತೀನಿ, ತೃಪ್ತಿಯಾಗಿ ತಿಂದೋಗಲಿ ಅಂತ. ಆದರೂ ಒಂದೊಂದು ಸರಿ ಏನನ್ಸುತ್ತೆ ಗೊತ್ತಾ, ಹೋದ್ಮೇಲೆ ಅಯ್ಯೋ ನಾನು ಅದು ಮಾಡಿಕೊಡ್ಲಿಲ್ಲ, ಅಯ್ಯೋ ನಾನು ಇದು ಮಾಡಿಕೊಡ್ಲಿಲ್ಲ, ಅಯ್ಯೋ ಇದು ಮಾಡ್ಕೊಡ್ಬೇಕಿತ್ತು, ಅಯ್ಯೋ ಅದು ಮಾಡಿಕೊಡ್ಬೇಕಿತ್ತು ಅಂತ ಅನಿಸುತ್ತೆ. ಬೆಳಗ್ಗೆ ಸಾಯಂಕಾಲ ಕಂಟಿನ್ಯೂಸ್ ಆಗಿ ಸುಸ್ತು. ಆ ಹುಡುಗರು ಬಂದರು ಅಂದರೆ ಸುಸ್ತಾಗಿಬಿಡುತ್ತೆ ನನಗೆ. ಆ ಲೆವೆಲಿಗೆ ಕೆಲಸ ಮಾಡ್ತಾ ಇರ್ತೀನಿ ನಾನು. ಆದ್ರೂ ಹೋದ್ಮೇಲೆ ಅಯ್ಯೋ ಇದು ಮಾಡಬೇಕಿತ್ತಲ್ಲ, ಇದು ಮಿಸ್ ಆಯ್ತಲ್ಲ, ಇದು ಸರಿಯಾಗಿ ತಿನ್ನಲಿಲ್ಲ, ಇದು ಫಸ್ಟ್ನೇ ದಿನ ಮಾಡಬೇಕಿತ್ತು, ಇದು ಲಾಸ್ಟಿಗೆ ಮಾಡಿದೆ ಅನ್ನೋದೊಂದು ಬೇಜಾರಿದ್ದೇ ಇರುತ್ತೆ. ಪ್ರತಿ ಸರಿನೂ ನನಗೆ ಹಂಗೆ ಅನಿಸ್ತಾ ಇರುತ್ತೆ. ಯಾವಾಗ ಬಂದೋದ್ರೂ ನಾನು ಎಷ್ಟೋ ಸರಿ ಅವ್ರು ಬಂದಾಗ ಬೇಗ ಮಾಡಿಬಿಡೋಣ, ಅದು ಮಾಡೋಣ ಇದು ಮಾಡೋಣ ಅಂತೆಲ್ಲ ಲಿಸ್ಟ್ ಪ್ರಕಾರ ಮಾಡಿರ್ತೀನಿ. ಆದರೂ ಅವ್ರು ಹೋದ್ಮೇಲೆ ಈ ಥರ ಒಂದು ಕೊರಗಿದ್ದೇ ಇರುತ್ತೆ. ಅದು ನನ್ನೊಬ್ಳಿಗೂ ಬೇರೆಯವ್ರಿಗೆಲ್ಲರಿಗೂ ಗೊತ್ತಿಲ್ಲ. ಏನು ಮಾಡ್ತೀಯ, ಬೆಳೆಯೋ ವಯಸ್ಸು, ಬೆಳೆಯೋ ಟೈಮ್ನಾಗೆ ಚೆನ್ನಾಗಿ ತಿನ್ನಬೇಕು. ಆದರೆ ಏನು ಮಾಡ್ತೀಯ, ಓದೋ ವಯಸ್ಸು, ಓದೋ ಟೈಮ್ನಾಗೂ ಚೆನ್ನಾಗಿ ಓದಬೇಕು. ಅದು ಬಿಡೋಕ್ಕಾಗಲ್ಲ, ಇದು ಬಿಡೋಕ್ಕಾಗಲ್ಲ. ಹಂಗಾಗಿ ಈಗ ಅವ್ರಿಗೆ ಪಾಪ ಯಾವತ್ತೂ 15 ದಿನ ತಿಂಗ್ಳುಗಟ್ಟಲೆ ಬರೋದೇ ಇಲ್ಲ ನಮ್ಮ ಹುಡುಗರು. ಅದು ಯಾವಾಗ ರಜೆನೇ ಕೊಡೋದಿಲ್ಲ, ಯಾವಾಗಲೂ ಒಂದು ಸರಿ ಕೊಟ್ಟಿರ್ತಾರೆ ಅಷ್ಟೇ. ಈಗ 2 ದಿನ 3 ದಿನ 4 ದಿನ ರಜೆ ಇದ್ದಾಗ ಹಿಂಗೆ ಬಂದುಬಿಡ್ತಾರೆ ಅಷ್ಟೇ. 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಬರೋದು ಅವರು. ಪಾಪ ಜಲ್ದಿ ವಾರ ಬರೋದು ಇಲ್ಲ. ಹಾಗಾಗಿ ಅವ್ರು ಬಂದಾಗ ಸ್ವಲ್ಪ ಮ್ಯಾಕ್ಸಿಮಮ್ ನನ್ನ ಕೈಲಿ ಎಷ್ಟಾಗುತ್ತೋ, ನಮ್ಮ ತಾಯಿ ಆದಳು ಅಷ್ಟು ತೃಪ್ತಿಯಾಗಿ ನಾನು ಮಾಡಿಕೊಡ್ಲಿಕ್ಕಂತೂ ರೆಡಿ ಇದ್ದೀನಿ, ಮಾಡಿಕೊಡ್ತೀನಿ ಅಷ್ಟೇ. ಈಗ ಕೆಲಸ ಎಲ್ಲ ಆಯಿತು, ತಿಂಡಿ ಅದು ಊಟ ಎಲ್ಲ ಆಯಿತು. ಈ ಥರ ನಾನ್ ವೆಜ್ ಮಾಡಿದಾಗಂತೂ ನಿಜವಾಗ್ಲೂ ನನಗೆ ಲಾಸ್ಟ್ ಟೈಮ್ಗೆ ಕಸ ಹೊಡೆದು ನೆಲ ಒರೆಸಿದ್ರೆ ಸಮಾಧಾನ. ಬೇರೆ ದಿನೆಲ್ಲ ಫಸ್ಟ್ಗೆ ಒರೆಸ್ಕೊಂಡು ಬಿಡ್ತೀನಿ. ಈ ಥರ ನಾನ್ ವೆಜ್ ದಿನ ಅಂದರೆ ನನಗೆ ಒಂಥರ ಅಂಟು ಇರಿಟೇಟ್ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಸ್ಟವ್ ಕಟ್ಟೆ ಅದು ಇದು ಎಲ್ಲ ಸ್ವಲ್ಪ ನೀಟಾಗೆಲ್ಲ ತೊಳ್ಕೊಂಡ್ಬಿಟ್ಟು, ನೀಟಾಗೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರೆ ಸಮಾಧಾನ. ಹಂಗಾಗಿ ಈಗ ಹುಡುಗರೆಲ್ಲ ನೀಟಾಗಿ ಕೂತ್ಕೊಂಡು ತಿಂತಾಯಿದ್ರು. ಆದರೂ ಪಾಪ ಅವ್ರಿಗೆ ಪುರ್ಸತ್ತಿರಲ್ಲ. ನಿಂದು 4 ದಿನ ಬಂದರಂದ್ರೆ ಅಷ್ಟು ಹೊತ್ಕೊಂಡು ಬಂದಿರ್ತಾರೆ. ಏನೇನೋ ಬರ್ಕೊಳೋದು, ಓದ್ಕೊಳೋದು, ಏನೇನೋ ಇರ್ತೈತೆ. ನನಗಂತೂ ಈಗಿನ ಕಾಲದಾಗಂತೂ ಇವ್ರು ಓದೋದು, ಇವ್ರು ಬರೆಯೋದು ಇದೆಲ್ಲ ನೋಡಿಬಿಟ್ಟು ಎಷ್ಟು ಪರ್ಸೆಂಟೇಜ್ ತೆಗೆದ್ರೂ ಸಾಕಾಗಲ್ಲ ಜನ. ಹುಡುಗರು ಪಾಪ ಎಷ್ಟು ಅಂತ ತೆಗಿತಾರೆ. 90 ಮೇಲೆ ತೆಗೆದ್ರೇ 90ನಾ ಅಂತಾರೆ, 95 ಮೇಲೆ 99 ಅಂತಾರೆ. ಎಲ್ಲರೂ 99 ತೆಗಿಯೋಕ್ಕಾಗುತ್ತಾ? ನಮ್ಮ ಹುಡುಗ್ರೇನು ಆ ಲೆವೆಲ್ಗೇನಿಲ್ಲ, ಅವರೇ ಸ್ಟೂಡೆಂಟು. ಆದ್ರೂ ಕಂಟಿನ್ಯೂಸ್ ಓದ್ತಾ ಇರ್ತಾರೆ. ಅವ್ರು ಓದೋದು ನೋಡಿದರೆ ನನಗೂ ಬೇಜಾರಾಗ್ತಾ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಸಾಕು ಓದೋದು, ನಿಮ್ಮ ಮಕ್ಕಳಿಗಂತೂ ಸ್ಕಿಲ್ ಥರ ಕಲಿಸ್ಬಿಡೋಣ. ಎಲ್ಲದರಲ್ಲೂ ಆಕ್ಟಿವಿಟಿ ಇರಬೇಕು. ಅವರು ಬರೇ ಓದೋದು ಅಷ್ಟೇ ಇರಬಾರ್ದು. ಈ ಕಾಲದಾಗ ಓದಿದ್ರೆ ಏನು ಬೆಲೆ ಇರಲ್ಲ, ಓದಿರಬೇಕು, ಅದ್ರ ಜೊತೆಗೆ ಎಲ್ಲದೂ ಇರಬೇಕು ಅಂತ ಹೇಳ್ತಾ ಇರ್ತೀನಿ ನಾನಂತೂ. ಯಾಕಂದರೆ ನಮ್ಮ ಮಕ್ಕಳು ಅವರೇ ಸ್ಟೂಡೆಂಟೇ ಹಿಂಗೆ ಓದ್ತಾ ಇದ್ದಾರೆ ಅಂದರೆ ರ್ಯಾಂಕ್ ಸ್ಟೂಡೆಂಟ್ ಇನ್ಯಾ ಲೆವೆಲ್ಗೆ ಓದ್ತಾರೆ ಅಪ್ಪ, ಅದನ್ನು ಕಲ್ಪನೆ ಮಾಡ್ಕೊಳಕ್ಕೂ ನಮ್ಮ ಕೈಲಾಗಲ್ಲ. ಆ ಲೆವೆಲಿಗೆ ಕಷ್ಟಪಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಾದಮೇಲೆ ಈಗ ಕೆಲಸ ಎಲ್ಲ ಆಯಿತು, ತಿಂಡಿ ಎಲ್ಲ ಆಯಿತು. ಅದಾದಮೇಲೆ ನಂದಕ್ಕೆ ಏನೇನು ಉಳಿದಿರುತ್ತೋ ಅದನ್ನೆಲ್ಲ ಬೇರೆ ಬಟ್ಲಲ್ಲಿ ಹಾಕಿ ಎತ್ತಿಡ್ತಾಯಿದ್ದೀನಿ. ನಾನು ಯಾವುದ್ರಲ್ಲಿ ಅಡುಗೆ ಮಾಡಿರ್ತೀನಿ ಅದರಲ್ಲಂತೂ ನಾನು ಪಾತ್ರೆಯಲ್ಲಿ ಬಿಡೋದೇ ಇಲ್ಲ. ಬೇರೆದ್ರಲ್ಲೆಲ್ಲ ಎತ್ತಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ತರಕಾರಿ ತಂದಿದ್ವಿದ್ವು, ಅವನ್ನು ಸ್ವಲ್ಪ ತೊಳಿತಾ ಇದ್ದೀನಿ. ಪ್ರತಿ ಸರಿ ನಮ್ಮ ಮನೆಯವರೇ ತೊಳಿತಾ ಇರೋರು, ಆದರೆ ಈ ಸರಿ ಮಾತ್ರ ನಾನು ತೊಳಿತಾ ಇದ್ದೀನಿ. ಇದೇನೋ ಒಂದು ಪಟಾಟ ಫುಲ್ಲು ಡಿಸೈನ್ನಲ್ಲಿತ್ತು, ಗಣೇಶನ ಮುಖಾಂತರ ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೆ ನಿಮಗೆ. ಒಂದೊಂದು ಸರಿ ಆ ಥರ ಬಂದುಬಿಟ್ಟಿರ್ತವೆ. ಅದು ಹೆಂಗೆ ಬಂದಿರುತ್ತೋ ಏನೋ ಗೊತ್ತಿಲ್ಲ. ಒಳ್ಳೆಯದೋ ಕೆಟ್ಟದ್ದೋ ಒಂದು ಗೊತ್ತಾಗಲ್ಲ, ಒಟ್ಟು ಬಂದಿದೆ ಆ ಥರ. ಅದಕ್ಕೆ ಅವನ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಅವನ್ನ ಫಸ್ಟ್ಗೆ ನಾನು ತೊಳೆಯೋಕ್ಕಿಂತ ಮುಂದಾಗೆ ಒಂದು 10 ನಿಮಿಷ ಉಪ್ಪು ಹಾಕ್ಬಿಟ್ಟು ಹಾಗೆ ನೆನೆ ಇಟ್ಟಿದ್ದೆ. ಅದು ನೆನೆ ಇಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಅದು ಸ್ವಲ್ಪ ಹೊತ್ತೆಲ್ಲ ಕೊಳೆ ಬಿಟ್ಕೊಂಡಿರುತ್ತೆ. ಅದಾದಮೇಲೆ ಈಗ ನೀಟಾಗೆ ತೊಳೆದ್ಬಿಟ್ಟು ಅವನ್ನ ಎತ್ತಿಡ್ತಾ ಇದ್ದೀನಿ. ಈಗ ನಾನು ಕಸ ಹೊಡೆದು ನೆಲ ಒರೆಸ್ಬೇಕು. ಪ್ರತಿ ಸರಿ ನನ್ನ ಮಗ ಬಂದಾಗ ನಾನು ಯಾವತ್ತೂ ಕಸ ಹೊಡೆದು ನೆಲ ಒರೆಸ್ತಾ ಇರಲಿಲ್ಲ. ಪಾಪ ಅವನೇ ಒರೆಸ್ತಾ ಇರೋನು. ಆದರೆ ಈ ಸರಿ ಏನೋ ಪಾಪ ಪೂರ್ತಿ ಪ್ರೆಷರ್ ಹಾಕ್ಬಿಟ್ಟವ್ರೆ ಅವನಿಗೆ ಪುರ್ಸತ್ತೆ ಇಲ್ಲ. ನಾನು ಒರೆಸ್ತೀನಿ ಬಿಡಮ್ಮ ಅಂತಲೂ ಅಂತ ಇಲ್ಲ. ಅವನು ಆ ಥರ ಸೈಲೆಂಟ್ ಆಗಿಬಿಟ್ಟವನೇ ಪಾಪ. ಯಾಕೋ ಯಾವಾಗಲೂ ಅವ್ನು ಬಂದರೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾನು ಏನೇ ಒಂದು ಈರುಳ್ಳಿ ಹಚ್ತಾ ಇದ್ರೂ ಬಂದು ಕೂತ್ಕೊಂಡು ಈರುಳ್ಳಿ ಹಚ್ಚುತ್ತಾ ಇರ್ತಾನೆ, ಸುಲ್ಕೊಡ್ತಿರ್ತಾನೆ. ಒಂದು ಬೆಳ್ಳುಳ್ಳಿ ಸುಲಿತಾ ಇದ್ರೂ ಬಂದು ಬೆಳ್ಳುಳ್ಳಿ ಸುಲಿತಾ ಇರ್ತಾನೆ. ಅದೆಲ್ಲ ನನ್ನ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಈ ಸರಿ ಮಾತ್ರ ನಾನೇನೇ ಕೆಲಸ ಮಾಡ್ತಾಯಿದ್ದೀನಿ ಅಂದ್ರೂ ಅವ್ನು ಪಾಪ ಬರೋದೇ ಇಲ್ಲ.
ಆ ಥರ ಹೊರಗೆ ತಗೊಂಡು ಬಂದುಬಿಟ್ಟಿದ್ದಾನೆ. ಹಂಗಾಗಿ ನಾನು ಏನು ಅವ್ನಿಗೇನು ಪ್ರೆಷರ್ ಆಗ್ತಾಯಿಲ್ಲ, ಬೇಡ ಬಿಡಪ್ಪ ಅಂತ ಕೆಲಸ ನೀನು ಓದ್ಕೆ ನಿಂದು ಏನೈತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗು ನೀನು, ನಾನೆಲ್ಲ ಮಾಡ್ಕೊಳ್ತೀನಿ, ನಾನೇನು ಆರಾಮಾಗಿ ಮಾಡ್ಕೊಳ್ತೀನಿ, ನನಗೆಲ್ಲ ನೀಟ್ ಇರಬೇಕು, ಕ್ಲೀನ್ ಇರಬೇಕು, ನನಗೇನು ಸುಸ್ತಾಗಲ್ಲ, ಏನೂ ಆಗಲ್ಲ, ನನಗೆ ಮಾಡಿ ಅಭ್ಯಾಸ ಐತೆ, ನಾನು ಮಾಡ್ತಾ ಇರ್ತೀನಿ, ನೀನು ಆರಾಮಾಗೆ ನಿನ್ನ ಪಾಡಿ ನಿಂದು ಏನು ಕೆಲಸ ಐತೋ ಅದನ್ನು ನಾನು ಮುಗಿಸು ಅಂತ ಹೇಳ್ತಾ ಇದ್ದೀನಿ. ಆದರೂ ಒಂದು ಮಾತು ಕೇಳ್ದೆ, ಅಮ್ಮ ನಾನು ಮಾಡ್ತೀನಿ ಬಿಡಮ್ಮ, ಮತ್ತು ನೀನು ಎಷ್ಟಂತ ಮಾಡ್ತೀನಿ ಬಿಡಮ್ಮ, ಒಂದು ದಿನ ನೆಲ ಒರೆಸ್ಲಿಲ್ಲ ಅಂದ್ರೆ ಏನಾಗಲ್ಲ, ಬೇಡ ಬಿಡು ಅಂತ ಹೇಳ್ತಾ ಇದ್ದಾನೆ. ಆದರೆ ಇಲ್ಲಪ್ಪ ನಂಗೆ ಸಮಾಧಾನ ಆಗಲ್ಲ, ನನಗೆ ಒಂದಿನೂ ಬಿಡ್ಲಿಕ್ಕಾಗಲ್ಲ, ಒರೆಸ್ಬೇಕು, ನಾನು ಎಲ್ಲ ಒರೆಸ್ತೀನಿ ಬಿಡು, ನನಗೆ ಒರೆಸ್ಲಿಲ್ಲ ಅಂತಂದರೆ ಇರಿಟೇಟ್ ಆಗ್ತೈತೆ, ಒರೆಸ್ತಾ ಇದ್ದೀನಿ ಅಂತಂದರೆ ನನ್ನ ಮೈಂಡ್ ಆರಾಮಿರುತ್ತೆ. ನನ್ನದೊಂಥರ ಅಭ್ಯಾಸ, ಏನೇ ಆದರೂ ಈ ಥರ ನನಗೆ ಎಷ್ಟೇ ಏನೇ ಆದ್ರೂ ಈ ಥರ ಕಸ ಹೊಡೆದು ಎಲ್ಲ ಒರೆಸ್ಬಿಟ್ಟೆ ಅಂದರೆ ನನ್ನ ಮೈಂಡ್ ರಿಲೀಫ್ ಅನ್ನಿಸ್ತಾ ಇರುತ್ತೆ. ನನಗೆ ಈ ಥರ ಕಸ ಹೊಡೆದು ನೆಲ ಒರೆಸಿ ಮನೆಯೆಲ್ಲ ನೀಟ್ ಇರಲಿಲ್ಲ, ಗಲೀಜು ಆಯ್ತು ಅಂದರೆ ಫುಲ್ ಒಂಥರ ಮೆಂಟಲಿ ಡಿಪ್ರೆಷನ್ಗೆ ಹೋದಂಗೆ, ಒಂಥರ ಕಿರಿಕಿರಿ ಸ್ಟಾರ್ಟಾಗಿ, ಇರಿಟೇಟ್ ಸ್ಟಾರ್ಟಾಗಿ, ಯಾರ್ಯಾರ ಮೇಲೆ ಅವ್ರವ್ರ ಮೇಲೆ ರೇಗ್ತಾ ಇರ್ತೀನಿ. ಆ ಥರ ಅಭ್ಯಾಸ ನನಗೆ. ಹಂಗಾಗಿ ಸ್ವಲ್ಪ ನನ್ನ ಮೈಂಡು ಕೂಲ್ ಇರಬೇಕು, ಚೆನ್ನಾಗಿರಬೇಕು ಅಂತಂದರೆ ಮನೆಯಾಗೂ ಕೂಡ ಸ್ವಲ್ಪ ನೀಟಾಗಿ ಕೂಲಾಗಿ ಚೆನ್ನಾಗಿರಬೇಕು. ಎಷ್ಟಿರಬೇಕು ಅಷ್ಟು, ಆ ಮಟ್ಟಿಗೆ. ನಂದೇನು ಫುಲ್ಲು ಹೈಫೈ ಥರ ರಿಚ್ ಮನೆ ಥರ ಆ ಲೆವೆಲ್ಗೆ ಇಟ್ಕೊಂಡಿಲ್ಲ, ನಂದು ಬಾಡಿಗೆ ಮನೆಯೇ, ನೀಟಾಗೆ ಚೊಕ್ಕವಾಗಿ ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಯಾವ ಥರ ಇಟ್ಕೊಳ್ತೀವೋ ಆ ಥರ ಇಟ್ಕೊಂಡಿರ್ತೀನಿ ಅಷ್ಟೇ. ತುಂಬ ಕ್ಲೀನು ಅಂದರೆ ನಂದೇನು ತುಂಬ ಆ ಥರ ಏನು ಆಡಂಬರ ಅಲ್ಲ, ಆ ಥರ ಏನು ರಿಚ್ ಪೀಪಲ್ ಥರ ಏನಲ್ಲ ನಮ್ಮೇನು. ಈಗ ತರಕಾರಿ ಎಲ್ಲ ತೊಳೆದಿದ್ವಲ್ಲ, ಆ ತರಕಾರಿ ಎಲ್ಲ ಮತ್ತೆ ಒಂದೇ ಸರಿ ಫ್ರಿಜ್ಜಲ್ಲಿ ಜೋಡಿಸ್ಬಿಡೋಣ ಅಂತ ಸ್ವಲ್ಪ ಆರ್ಕೊಂಡಿದ್ದಾವೆ, ನೀರೆಲ್ಲ ಇಳ್ಕೊಂಡ್ಬಿಟ್ಟಿದ್ದಾವೆ, ನೀರಿರೋವೆಲ್ಲ, ಅದಕ್ಕೆ ಫ್ರಿಜ್ಜಲ್ಲಿ ಜೋಡಿಸ್ತಾ ಇದ್ದೀನಿ. ಹಂಗೆ ಮತ್ತು ನಮ್ಮ ಅಣ್ಣ ಫೋನ್ ಮಾಡಿದ್ದ, ಅವನ ಹತ್ರನೂ ಮಾತಾಡ್ಕೊಂಡು, ಅವನು ಸ್ವಲ್ಪ ಅವನಿಗೆ ನನ್ನ ಬಿಟ್ಟರೆ ಗತಿ ಇಲ್ಲ, ನನಗೆ ಅವ್ನು ಬಿಟ್ಟರೆ ಗತಿ ಇಲ್ಲ. ಆ ಥರ ಯಾವಾಗಲೂ ಏನೇ ಕಷ್ಟ ಆಗಲಿ, ಏನೇ ಸಮಸ್ಯೆ ಇದ್ದರೂ ನಾನು ಅವನ ಹತ್ರ ಫಸ್ಟ್ ಹೇಳ್ಕೊಳ್ತೀನಿ, ಅವ್ನು ನನ್ನ ಹತ್ರ ಫಸ್ಟ್ ಕೇಳ್ತಾ ಇರ್ತಾನೆ, ಹಿಂಗಾಗೈತೆ ಏನು ಮಾಡಲಿ ಏನು ಬಿಡಲಿ ಅಂತ. ಹಂಗೆ ನಾನು ಅವನ ಹತ್ರನೇ ಹಿಂಗಾಗೈತೆ ಏನು ಮಾಡಲಿ ಏನು ಬಿಡಲಿ ಅಂತ. ಆ ಥರ ನಮ್ಮದು ಬೈಂಡಿಂಗು. ಒಂದು ಸ್ವಲ್ಪ ಜಾಸ್ತಿ ನಾವೇನು ಮೀಟ್ ಆಗಿರಲ್ಲ, ಹೋಗಿರಲ್ಲ, ಬಂದಿರಲ್ಲ, ಆದರೆ ಫೋನಲ್ಲೇ ಫುಲ್ ಅಟ್ಯಾಚ್ಮೆಂಟ್ ಇದ್ದೀವಿ ನಾವು. ಅಷ್ಟು ಏನೇ ಕಷ್ಟ ಸುಖ ಆದ್ರೂ ಇಬ್ಬರು ಶೇರಿಂಗ್ ಇರುತ್ತೆ, ಚೆನ್ನಾಗಿರ್ತೀವಿ, ಮಾತಾಡ್ತೀವಿ, ಏನೇ ಬಂದು ಸಮಸ್ಯೆ ಸಾಲ್ವ್ ಮಾಡ್ಕೊಳ್ತೀವಿ. ಆ ಥರ ನನಗೆ ಅವನೇ ಇದ್ದಾನೆ ಅಂತ ಅವನಿಗೆ ನಾನಿದ್ದೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಮುಖಾಂತರ ಮಾತಾಡ್ತಾ ಇರ್ತೀವಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.